ಮೇಳದಂತಹ ಕಾರ್ಯಕ್ರಮಗಳು ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಆದರೆ ಇದೇ ಪ್ರಥಮ ಬಾರಿಗೆ ಸರ್ಕಾರಿ ಕಾಲೇಜೊಂದರಲ್ಲಿ ಶಿಕ್ಷಣದ ಜೊತೆ ವ್ಯವಹಾರದ ಜ್ಞಾನವನ್ನ ಮೂಡಿಸುವ ನಿಟ್ಟಿನಲ್ಲಿ ಆಹಾರ ಮೇಳವನ್ನ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳೆಲ್ಲರೂ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು. ಹಾಗಿದ್ರೆ ಇದು ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿರುವ ವಿದ್ಯಾರ್ಥಿಗಳು ತಯಾರಿಸಿರುವ ತರಹೇವಾರು ಖಾದ್ಯಗಳನ್ನು ಸವಿಯುತ್ತಿರುವ ಶಿಕ್ಷಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಹೌದು, ದಿನನಿತ್ಯ ಎಕ್ಸಾಮ್, ಇಂಟರ್ನಲ್, ಪ್ರಾಜೆಕ್ಟ್ ವರ್ಕ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳು ಇಂದು ರಿಲ್ಯಾಕ್ಸ್ ಆಗಿ ಸ್ವತಃ ತಾವೇ ತಮ್ಮ ಕೈಯಾರೆ ವಿವಿಧ ರೀತಿಯ ರುಚಿಕರವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಅವುಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿದರು. ಮೊದಲ ಬಾರಿಗೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಹಾರ ಮೇಳ ಆಯೋಜಿಸಲಾಗಿದ್ದು, ಈ ಆಹಾರ ಮೇಳದಲ್ಲಿ ಬಿಬಿಎಂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಿಕ್ಷಣ ಮುಗಿದ ನಂತರ ಸ್ವಂತ ವ್ಯವಹಾರ ಮಾಡಲು ಆರಂಭ ಮಾಡಿದಾಗ ಯಾವೆಲ್ಲ ಕಲೆಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಮ್ಮದು ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಹೈಯರ್ ಎಜುಕೇಷನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಾದರೂ ಮಾಡೋಕ್ಕೋದ್ರೆ ನಾವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ನಾವು ಫುಡ್ ಸ್ಟಾಲ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿದಾಗ ನಾವು ಹೇಗೆ ಕಸ್ಟಮರ್ ಜೊತೆಗೆ ಕನ್ವರ್ಜೇಷನ್ ಮಾಡಬೇಕು, ಹೇಗೆ ನಾವು ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತೀವಿ, ಆ ಥರ ಎಲ್ಲ ನಮ್ಗೆ ನಾಲೆಜು ಬರುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೆ ನಾವು ಮನೇಲಿ ನಾವು ಯಾವ ಥರ ಎಲ್ಲ ಬಿಸ್ನೆಸ್ನ ಹ್ಯಾಂಡ್ ಮಾಡ್ಬೋದು, ನಮ್ಮ ಎಬಿಲಿಟಿನೂ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಇಲ್ಲಿ ಟೀಚರ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿ ಸ್ಟೂಡೆಂಟ್ಸ್ಗೂ ಸಹ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಸ್ಟಾಲ್ ಇಡೋಕ್ಕಾಗಿರ್ಬೋದು, ಡೆಕೋರೇಷನ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೂ ಅವರಲ್ಲಿರೋ ಟ್ಯಾಲೆಂಟ್ನು ಕೂಡ ಇದರಿಂದ ಗೊತ್ತಾಗುತ್ತೆ. ಬರೀ ಸ್ಟಡಿ ಜೊತೆಗೆ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಮಾಡೋದ್ರಿಂದ ನಮ್ಮಲ್ಲಿರೋ ಟ್ಯಾಲೆಂಟ್ಸ್ ಆಗಿರ್ಬೋದು, ನಾವು ಯಾವ ಥರ ಎಲ್ಲ ಟೇಸ್ಟಿಯಾಗಿ ಅಡುಗೆನೂ ಮಾಡ್ಬೋದು ಅಂತ ಇದರಿಂದ ನಾವು ತಿಳ್ಕೊಬೋದು. ಫುಡ್ ಫೆಸ್ಟ್ನ ಮಾಡೋ ಅಂಥ ಉದ್ದೇಶ ಏನಿತ್ತು ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ತುಂಬ ಥರದ ವೆರೈಟೀಸ್ ಇದೆ. ಆಗಲೇ ನಮ್ಮ ಗೆಸ್ಟ್ ಹೇಳಿದರು, ಪ್ರತಿ 10 ಕಿಲೋಮೀಟರ್ಸ್ಗೆ ಆಹಾರ ಪದ್ಧತಿನೇ ಚೇಂಜ್ ಆಗುತ್ತೆ ಅಂತ. ಸೊ ಲಾಟ್ ಆಫ್ ವೆರೈಟೀಸ್ ಇರಬೇಕಾದ್ರೆ ನಾವು ಯಾಕೆ ಫುಡ್ಡನ್ನೇ ಟಾರ್ಗೆಟ್ ಮಾಡಿ ಒಂದು ಫೆಸ್ಟಿವಲ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ ಫುಡ್ ಫೆಸ್ಟ್ ಅನ್ನೋ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ವಿ. ಸೊ ಇದು ಆರ್ಗನೈಸ್ ಬಂದುಬಿಟ್ಟು 34 ಮೆಂಬರ್ಸ್, ನಾವು BBAದಲ್ಲಿ ಇರೋದು 34 ಮೆಂಬರ್ಸ್. ಆ 34 ಮೆಂಬರ್ಸಲ್ಲಿ ಡಿಪಾರ್ಟ್ಮೆಂಟ್ಸನ್ನು ಮಾಡ್ಕೊಂಡು ನಾವು ಆರ್ಗನೈಸ್ ಮಾಡಿರೋಂಥ ಈವೆಂಟ್ ಇದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಯೂಶ್ವಲಿ ಫುಡ್ ಫೆಸ್ಟ್ ಅನ್ನೋದು ಒಂದು ಪ್ರೈವೇಟ್ ಕಾಲೇಜಿಗೆ ಸೀಮಿತ ಆಗಿರುತ್ತೆ. ಬಟ್ ಫಸ್ಟ್ ಟೈಮ್ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಫುಡ್ ಫೆಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಲೈಕ್ ಎ ವಾವ್ ಅನ್ನೋ ಥರನೇ ಇದೆ. ಫಸ್ಟ್ ಟೈಮ್ ಮಾಡ್ತಿರೋದು ಇದು ಫುಡ್ ಫೆಸ್ಟಿವಲ್ ಅಂತ. ಎಲ್ಲ ಮನೆಯಿಂದಾನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೀಪ್ ರೇಟಲ್ಲಿ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ಹಿಂಗೆ ಮಾಡಿದ್ದು. ಕಾಲೇಜ್ ಕಡೆಯಿಂದ ಅರೇಂಜ್ ಮಾಡೋದು ತುಂಬಾ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ದಾವಣಗೆರೆಯಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಈ ಥರ ತುಂಬ ನಡೆದಿದ್ದಾವೆ, ಆದರೆ ನಮ್ಮ ಕಾಲೇಜಲ್ಲಿ ಇದೇ ಫಸ್ಟ್ ಟೈಮ್. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಮುಂದೆ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆಹಾರ ಮೇಳದಲ್ಲಿ 10 ಆಹಾರ ಮಳಿಗೆಗಳಿದ್ದು, ವಿದ್ಯಾರ್ಥಿಗಳು ಭಾರತೀಯ ಆಹಾರ ಪದ್ಧತಿಯಂತೆ ರಾಗಿ ಹಲ್ವಾ, ಕೊಬ್ಬರಿ ಉಂಡೆ, ಪುಳಿಯೋಗರೆ, ಮೊಸರನ್ನ, ಕೋಸುಂಬರೆ ಸೇರಿದಂತೆ ಚಾಟ್ಸ್ಗಳಾದ ಪಾನಿಪುರಿ, ನಿಪ್ಪಟ್ ಮಸಾಲ, ಸಿಹಿ ಖಾದ್ಯಗಳು ಹೀಗೆ ಇತ್ಯಾದಿ ಆಹಾರಗಳನ್ನು ತಯಾರಿಸಿದ ವಿದ್ಯಾರ್ಥಿಗಳು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ವಿದ್ಯಾರ್ಥಿಗಳು ತಾವೇ ಕೈಯಾರೆ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು. ಇದರ ಉದ್ದೇಶ ಕಡಿಮೆ ಹಣದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸಿಗುತ್ತದೆ ಎಂಬುದು ವಿದ್ಯಾರ್ಥಿಗಳಿಗೆ ತಿಳಿಸುವುದಾಗಿದೆ ಎಂದಿದ್ದಾರೆ ಉಪನ್ಯಾಸಕರು. ಸ್ವತಃ ತಾವು ಅಡಿಗೆಯನ್ನು ಕಲಿಬೇಕು ಅನ್ನೋದು, ಅದಕ್ಕಿಂತ ಮುಖ್ಯವಾಗಿ ತಾವು ಮಾಡಿರುವಂಥ ಅಡಿಗೆಯನ್ನು ತಮ್ಮ ಕೈ ರುಚಿಯನ್ನು ತಾವೇ ತಿಂದಾಗ ಅವ್ರಿಗಾಗುವ ಸಂಭ್ರಮ, ಇದು ಭಾಳ ಮುಖ್ಯವಾದದ್ದು. ಇದು ಒಂದು ಹಿನ್ನೆಲೆ ಒಳಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಯಾಕೆಂದರೆ ಮ್ಯಾನೇಜ್ಮೆಂಟ್ ಅದು ನಿರ್ವಹಣೆ ಶಾಸ್ತ್ರ ಅನ್ನುವಂಥದ್ದು. ಯಾಕೆಂದರೆ ಒಂದು ಅಡುಗೆ ಮಾಡುವಂಥದ್ದು ಕೂಡ ಒಂದು ನಿರ್ವಹಣೆನೇ. ಯಾವುದನ್ನು ಹೇಗೆ ಎಷ್ಟು ಹಾಕಬೇಕು, ಹೇಗೆ ಬಳಸಬೇಕು ಅನ್ನೋದು ಕೂಡ ಭಾಳ ಮುಖ್ಯವಾದ ತಿಳುವಳಿಕೆ. ಇದೊಂದು ಪಾರಂಪರಿಕವಾದಂಥ ಜ್ಞಾನ, ನಮ್ಮ ಪರಂಪರೆಗಳಿಂದ ಬಂದಿರುವಂಥದ್ದು. ಇದಕ್ಕೆಲ್ಲೂ ಟೀಚಿಂಗ್ ಇರಲ್ಲ. ಇತ್ತೀಚೆಗೆಲ್ಲ ಟೀಚಿಂಗ್ ಇದೆ, ನಿಮ್ಮ ಯೂಟ್ಯೂಬ್ಗಳಲ್ಲಿ ಸಿಗ್ತಾ ಇದೆ. ಆದರೆ ಯೂಟ್ಯೂಬ್ಗಳಲ್ಲಿ ಮಾಡೋದಕ್ಕೂ
ಸ್ವತಃ ಮಕ್ಕಳು ತಾವೇ ಮನೆಯಲ್ಲಿ ಕಲ್ತು ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ಬಹುಶಃ ಈ ಕಾರಣದಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳು ತಮ್ಮ ಅಡುಗೆಯನ್ನು ತಾವು ಮಾಡ್ಕೊಳ್ಳೋದ್ರ ಮೂಲಕ ಕಾಲೇಜಿನ ತಮ್ಮ ರುಚಿಯನ್ನು ತಾವು ತಿನ್ನೋದಷ್ಟೇ ಅಲ್ಲದೇ ಕಾಲೇಜಿನ ಮಕ್ಕಳಿಗೂ ಕೂಡ ಅದು ಸಿಗಲಿ ಅನ್ನುವಂಥ ಒಂದು ಉದ್ದೇಶ. ಈ ದಿನ ನಮ್ಮ ಕಾಲೇಜಿನ BBM ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದ ಫುಡ್ ಫೆಸ್ಟ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ಪ್ರಪ್ರಥಮ ಬಾರಿಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು. ಅದರಲ್ಲೂ ಮುಖ್ಯವಾಗಿ ಇದರದ್ದು ಉದ್ದೇಶ ಏನು ಅಂತ ಅಂದರೆ ಆಹಾರವನ್ನು ನಮ್ಮ ಸ್ಟೂಡೆಂಟ್ಸೇ ಯಾವ ರೀತಿ ತಮ್ಮ ಕೈಯಾರೆ ಮಾಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಹಿಂದೆ 2 ರೀತಿಯ ಆಹಾರವನ್ನು ಮಾಡಿದ್ದಾರೆ. ಒಂದು ಕುಕ್ಕುಡ್ ಫುಡ್ಡು, ಇನ್ನೊಂದು ನ್ಯಾಚುರಲ್ ಫುಡ್ಡು. ಅಂದರೆ ಕುಕ್ಕುಡ್ ಫುಡ್ ಅಂತ ಅಂದರೆ ಒಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಮನೆಯಲ್ಲಿ ಕೆಲವು ಐಟಮ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಬಹಳಷ್ಟು ಫುಡ್ ಐಟಮ್ಸು ಇಲ್ಲಿ ಮಾಡಿರ್ತಕ್ಕಂಥದ್ದು ತಮ್ಮ ಕೈಯಾರೆ. ಒಟ್ಟಾರೆ ವಿದ್ಯಾರ್ಥಿಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ವ್ಯವಹಾರ ಜ್ಞಾನ ಬೆಳೆಸಿಕೊಳ್ಳುವ ಉದ್ದೇಶದಿಂದ ಆಯೋಜನೆ ಮಾಡಿದ್ದ ಆಹಾರ ಮೇಳ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.